ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನಿಮಗೂ ಕೂಡ ಥ್ಯಾಂಕ್ ಯು. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಈ ವಿಡಿಯೋಸ್ ಎಲ್ಲ ಇನ್ಫಾರ್ಮೇಟಿವ್ ಇದೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ನೆಕ್ಸ್ಟ್ ನಿಮಗೆ ವಿಡಿಯೋ ಅಪ್ಲೋಡ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಫ್ರೀ ಇದ್ದಾಗ ನೀವು ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ನೋಟಿಫಿಕೇಶನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಬೇರೆ ಬೇರೆ ಕಂಟೆಂಟ್ನ ನೀವು ಚೆಕ್ ಮಾಡ್ತೀರಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೇಲೆ ನೋಡಿರೋ ಹಾಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ನೀವು ಈ ಒಂದು ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಲೇಬೇಕು. ಇಲ್ಲಾಂದರೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಇದು ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ನಿಮಗೆ ಮೊನ್ನೆ ಏನಾಗಿದೆ, ಇವಾಗ ಇದುವರೆಗೂ ಕೂಡ 26 ಕಂತಿನ ಹಣದವರೆಗೂ ಅಂದರೆ 25ನೇ ಕಂತಿನ ಹಣದವರೆಗೂ ಹಣ ರಿಲೀಸ್ ಆಗಿದೆ. ಅದರಲ್ಲಿ 2 ತಿಂಗಳದ್ದು ಮಿಸ್ ಬಿಟ್ಟರು ಕೂಡ 23 ಕಂತಿನ ಹಣದವರೆಗೂ ಹಣ ಜಮೆ ಆಗಿದೆ. ಬಟ್ ಅದರಲ್ಲಿ ಏನಾಗಿದೆ ಅಂತಂದರೆ ಮೃತರ ಅಕೌಂಟ್ಗೂ ಕೂಡ ಅಂದರೆ ತೀರ್ಕೊಂಡಿರೋರ ಅಕೌಂಟ್ಗೂ ಕೂಡ ಹಣ ಜಮೆ ಆಗ್ತಿರೋದು. ರೀಸೆಂಟಾಗಿ ಸದನದಲ್ಲೂ ಕೂಡ ತುಂಬಾ ಇದ್ರ ಬಗ್ಗೆ ಚರ್ಚೆ ಆಯಿತು. ಸತ್ತವ್ರ ಅಕೌಂಟ್ಗೂ ಕೂಡ ಹಾಕ್ತಾ ಇದ್ದೀರಾ ಅಂತ. ಬಟ್ ಇವಾಗ ಇದ್ರ ಬಗ್ಗೆ ಸರ್ಕಾರ ತುಂಬ ಸ್ಟ್ರಿಕ್ಟಾಗಿ ಇದ್ರ ಬಗ್ಗೆ ಆ್ಯಕ್ಷನ್ನ ತೊಗೊತಿದ್ದಾರೆ. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರ ಮನೆ ಯಜಮಾನಿ ಅಂದ್ಬಿಟ್ಟು. ಅವ್ರು ತೀರ್ಕೊಂಡಾಗ ಆ ಡೆತ್ ಸರ್ಟಿಫಿಕೇಟ್ನ ಕೊಟ್ಟು ರೇಷನ್ ಕಾರ್ಡಲ್ಲಿ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಂದರೆ ಅವಾಗ ಆ ಗೃಹಲಕ್ಷ್ಮಿ ಹಣ ಕೂಡ ಕಟ್ಟಾಗುತ್ತೆ. ಬಟ್ ತುಂಬ ಜನ ಏನು ಮಾಡ್ತಾರೆ, ಹೇಗಿದ್ರು ಹಣ ಬರ್ತಾ ಇದೆಯಲ್ಲ ಬಿಡು ಅಂದ್ಬಿಟ್ಟು ಅದು ಕ್ಯಾನ್ಸಲು ಕೂಡ ಮಾಡಿಸಿರಲ್ಲ. ಹಾಗಾಗಿ ಈಗ ಸರ್ಕಾರಕ್ಕೆ ಇದ್ರ ಬಗ್ಗೆ ಗೊತ್ತಾಗಿರೋದ್ರಿಂದ ಇದ್ರ ಬಗ್ಗೆ ಸೀರಿಯಸ್ ಆಗಿ ಆ್ಯಕ್ಷನ್ನ ತೊಗೊತಿದ್ದಾರೆ. ಹಾಗಾಗಿ ಆಗಿದೆ ಅಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದಂತಹ ದಿನೇಶ್ ಗೂಳಿಗೌಡ ಅವರು ಮೊನ್ನೆ ಶನಿವಾರ ನಮ್ಮ CM ಸಿದ್ದರಾಮಯ್ಯ ಸರ್ಗಾಗಿರ್ಬೋದು ಅಥವಾ DCM DK ಶಿವಕುಮಾರ್ ಸರಿಗಾಗಿರ್ಬೋದು ಒಂದು ಮನವಿನ ಸಲ್ಲಿಸಿದ್ದಾರೆ. ಈ ಥರ ತುಂಬ ಇದುವರೆಗೂ ಕೂಡ ಇಷ್ಟು ಕಂತಿನ ಹಣ ಕೊಟ್ಟಿದ್ದೀವಿ, ಬಟ್ ಇದರಲ್ಲಿ ಸಾಕಷ್ಟು ಮೃತರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಇವಾಗ ಏನಾಗಿದೆ ಅಂದರೆ ಈಗ ಸರ್ಕಾರದ ಕಡೆಯಿಂದ ಇವಾಗ ಏನು ಗೌರ್ಮೆಂಟ್ ಆಫೀಸರ್ಸ್ ರಿಟೈರ್ಡ್ ಆಗಿ ಪೆನ್ಷನ್ ಹಣ ತಗೋತಿರ್ತಾರೆ, ಅವ್ರಿಗೊಂದು ರೂಲ್ಸ್ ಇದೆ ಸರ್ಕಾರದ ಕಡೆಯಿಂದನೇ ಮಾಡಿರೋದು. ಪ್ರತಿ ವರ್ಷ ಕೂಡ ಜೀವಿತ ಪ್ರಮಾಣ ಪತ್ರನ ಕೊಡಬೇಕು ಅಂದ್ಬಿಟ್ಟು ಒಂದು ರೂಲ್ಸ್ ಮಾಡಿದ್ದಾರೆ. ಅವ್ರು ಏನು ಇವಾಗ ಪೆನ್ಷನ್ ಹಣ ತಗೋತಿರ್ತಾರೆ ಅವ್ರು ವರ್ಷಕ್ಕೊಂದ್ಸತಿ ಜೀವಿತ ಪ್ರಮಾಣ ಪತ್ರನ ಕೊಡಬೇಕು. ಸೊ ಅದೇ ಮಾದರಿನ ಇಲ್ಲೂ ಕೂಡ ನಾವು ಅಡಾಪ್ಟ್ ಮಾಡೋಣ. ಈಗ ಏನು ಗೃಹಲಕ್ಷ್ಮಿ ಹಣ ತಗೋತಿದ್ದಾರೆ ಪ್ರತಿ ವರ್ಷ ಇವರು ಕೂಡ ಎಲ್ಲರೂ ಜೀವಿತ ಪ್ರಮಾಣ ಪತ್ರನ ಕೊಡಬೇಕು. ಈ ಒಂದು ರೂಲ್ಸ್ನ ಜಾರಿಗೆ ತರೋಣ. ಆವಾಗ ಸರ್ಕಾರಕ್ಕೂ ಕೂಡ ಹಣ ಉಳಿತಾಯ ಆಗುತ್ತೆ. ಅದೇ ಹಣನ ಗ್ಯಾರಂಟಿ ಯೋಜನೆಗಳಿಗಾಗಿರ್ಬೋದು ಅಥವಾ ರಾಜ್ಯದ ಅಭಿವೃದ್ಧಿಗೆ ಉಪಯೋಗಿಸ್ಕೋಬಹುದು ಅಂದ್ಬಿಟ್ಟು ದಿನೇಶ್ ಗೂಳಿಗೌಡ ಅವರು ಸರ್ಕಾರಕ್ಕೆ ಅಂದರೆ CM ಸಿದ್ದರಾಮಯ್ಯ ಅವರಿಗೆ ಹಾಗೆ DK ಶಿವಕುಮಾರ್ಗೆ ಒಂದು ಪತ್ರದ ಮೂಲಕ ಇದನ್ನ ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಸೀರಿಯಸ್ ಆ್ಯಕ್ಷನ್ನ ತಗೊಳ್ತಿದ್ದಾರೆ. ಇದ್ರ ಬಗ್ಗೆ ನೆಕ್ಸ್ಟ್ ಏನು ಮಾಡ್ಬೋದು, ಇದೇ ಒಂದು ರೂಲ್ಸ್ನ ಜಾರಿಗೆ ತರಬೇಕಾ ಅಥವಾ ಆಧಾರ್ ಕಾರ್ಡಲ್ಲಿ ಅಥೆಂಟಿಕೇಶನ್ ಅಂದರೆ ತಮ್ಮ ಇಂಪ್ರೆಷನ್ ಕೊಟ್ಟು ಈ ಥರ ಮಾಡಬೇಕಾ, ನೆಕ್ಸ್ಟ್ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಆದಾಗ ಗೊತ್ತಾಗುತ್ತೆ. ಈ ಜೀವಿತ ಪ್ರಮಾಣ ಪತ್ರನೇ ಕೊಡಬೇಕಾ ಅಥವಾ ಬಯೋಮೆಟ್ರಿಕ್ ಸಿಸ್ಟಮ್ ಮೂಲಕನಾದರೂ ಕೂಡ ನಾವು ಮಾಡಬಹುದು ಆಪ್ಷನ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತಾರೆ. ಬಟ್ ಇವಾಗ ಅವರು ಪತ್ರದ ಮೂಲಕ ಮನವಿನ ಸಲ್ಲಿಸಿದ್ದಾರೆ ಅಷ್ಟೇ. ಬಟ್ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಇನ್ನೂ CM ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಅಥವಾ DK ಶಿವಕುಮಾರ್ ಅವರಾಗಿರ್ಬೋದು ಯಾರು ಕೂಡ ಇದ್ರ ಬಗ್ಗೆ ಅಧಿಕೃತವಾಗಿ ಏನು ಹೇಳಿಲ್ಲ. ಬಟ್ ಅವರು ಆ ಪತ್ರದಲ್ಲಿ ಇದನ್ನು ಬರೆದಿದ್ದಾರೆ ಅಷ್ಟೇ. ಈ ಥರ ಏನು ಪಿಂಚಣಿದಾರರಿಗೆ ಏನು ಸರ್ಕಾರಿ ರಿಟೈರ್ಡ್ ಆಗಿರ್ತಾರಲ್ಲ ಗೌರ್ಮೆಂಟ್ ಆಫೀಸರ್ಸು, ಅವ್ರಿಗೇನು ನಾವು ಜೀವಿತ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ ವರ್ಷಕ್ಕೊಂದ್ಸತಿ, ಇಲ್ಲೂ ಕೂಡ ಅದೇ ಒಂದು ರೂಲ್ಸ್ನ ಜಾರಿಗೆ ತರೋಣ ಅಂತ ಪತ್ರದಲ್ಲಿ ಮನವಿನ ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆದರೆ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಆವಾಗ ಅವ್ರು ಏನು ಹೇಳ್ತಾರೆ ಈ ಥರ ಕೊಡಬೇಕು ಅಂತಂದರೆ ಪ್ರತಿಯೊಬ್ಬರು ಕೂಡ ಕೊಡಲೇಬೇಕಾಗುತ್ತೆ. ಅದು ಕೊಟ್ರೇ ಇನ್ನು ಮುಂದೆ ನೆಕ್ಸ್ಟ್ ಗೃಹಲಕ್ಷ್ಮಿ ಹಣ ಬರುವಂಥದ್ದು. ಸೊ ನೋಡೋಣ ನೆಕ್ಸ್ಟ್ ಅಪ್ಡೇಟ್ ಏನು ಅವರು ಡಿಸಿಷನ್ ತಗೋತಾರೆ. ಅದೇ ಥರನ ಅದೇ
ಜೀವಿತ ಪ್ರಮಾಣ ಪತ್ರನೇ ಕೊಡಬೇಕಾ ಅಥವಾ ಬಯೋಮೆಟ್ರಿಕ್ ಮೂಲಕ ಆ ಥರ ಆಪ್ಷನ್ ಮಾಡ್ತಾರೆ. ಈಗ ಹೇಗೆ ಬೆಂಗಳೂರು ಒನ್, ಕರ್ನಾಟಕ ಒನ್, ಗ್ರಾಮ ಒನ್ಗೆ ಹೋಗಿ ಅರ್ಜಿ ಸಲ್ಲಿಸಿದ್ವಿ, ಹಂಗೆ ಪ್ರತಿ ವರ್ಷ ನೀವು ಬಯೋಮೆಟ್ರಿಕ್ ಮಾಡಲೇಬೇಕು ಅಂತ ಏನಾದ್ರು ಜಾರಿಗೆ ತಂದರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಹೋಗಿ ಬಯೋಮೆಟ್ರಿಕ್ ಮಾಡಿದ್ರೆ ನೆಕ್ಸ್ಟ್ ಕಂತಿನ ಹಣ ಬರೋವಂಥದ್ದು. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ನಿಮಗೆ ಏನನ್ಸುತ್ತೆ ಈ ಒಂದು ರೂಲ್ಸ್ ಜಾರಿಗೆ ತಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಒಳ್ಳೇದಾ ಅಥವಾ ಇದೇ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ, ಅಥವಾ ವರ್ಷಕ್ಕೊಂದ್ಸತಿ ಕೊಟ್ಟರೆ ಒಳ್ಳೇದಾ, ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಅವ್ರು ಹೇಳೋದು ಕರೆಕ್ಟು, ಈ ಜನಗಳು ಕೂಡ ಅದೇ ಥರ ಮಾಡೋದ್ರಿಂದ ಅವರು ಕೂಡ ಅದೇ ಥರ ಮಾಡ್ತಾರೆ. ಹಣ ಬರ್ತಿದೆ ಅಂದ್ಬಿಟ್ಟು ಅವ್ರ ಹೆಸರು ಕೂಡ ತೆಗ್ಸಿರಲ್ಲ. ಇದರಲ್ಲಿ ಏನಂದರೆ ಈ ಗೃಹಲಕ್ಷ್ಮಿ ಯೋಜನೆ ನಿತ್ಯ ನಿರಂತರ. ಈಗೇನು ಇವಾಗಲೂ ಕೂಡ ನೀವು ಹೋಗಿ ಅರ್ಜಿ ಸಲ್ಲಿಸ್ಬೋದು. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳಿದ್ದೀರಾ ಇವಾಗಲೂ ಕೂಡ ಹೋಗಿ ಅರ್ಜಿ ಸಲ್ಲಿಸ್ಬೋದು. ಇದು ನಿತ್ಯ ನಿರಂತರವಾಗಿ ನಡೀತಿರುತ್ತೆ. ಅಕಸ್ಮಾತ್ ಯಾರ ತೀರ್ಕೊಂಡಿದ್ದಾರೆ, ಅವರ ಖಾತೆಗೆ ಹಣ ಬರ್ತಿತ್ತು ಮನೆ ಯಜಮಾನಿ ಖಾತೆಗೆ ಅಂತಂದರೆ, ಅವ್ರು ತೀರ್ಕೊಂಡಿದ್ರೆ ಅವ್ರ ಹೆಸರು ತೆಗೆಸಿ ನಿಮ್ಮ ರೇಷನ್ ಕಾರ್ಡಿಂದ, ಅವ್ರು ಬಿಟ್ಟು ನೆಕ್ಸ್ಟ್ ಯಾರಿದ್ದಾರೆ ಮನೆ ಯಜಮಾನಿ ಅವ್ರ ಹೆಸರು ಆ್ಯಡ್ ಮಾಡಿಸಿ ಅವಾಗ ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರೆ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಸಿಸ್ಟಮಲ್ಲಿ ಅಪ್ಡೇಟ್ ಅಂದರೆ ಸರ್ವರಲ್ಲಿ ಅಪ್ಡೇಟ್ ಆದ ಕೂಡಲೇ ಅವರ ಖಾತೆಗೆ ಹಣ ಬರುತ್ತೆ. ಇದೇನು ಒಂದ್ಸತಿ ತೆಗೆಸ್ಬಿಟ್ರೆ ಹಣನೇ ಬರಲ್ಲ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯಿಂದ ಅಂತಲ್ಲ. ಅಕಸ್ಮಾತ್ ತೆಗೆಸಿದ್ರು ಕೂಡ ಬೇರೆಯವ್ರ ಹೆಸರು ಆ್ಯಡ್ ಮಾಡಿಸಿ 1 ತಿಂಗಳು 2 ತಿಂಗಳು ಬರೋದು ಲೇಟ್ ಆಗ್ಬೋದು ಅಷ್ಟೇ. ಒಟ್ನಲ್ಲಿ ಹಣ ಅಂತೂ ಬಂದೇ ಬರುತ್ತಲ್ವ. ಸೊ ಈಗಲೂ ಕೂಡ ಯಾರು ಆ ಥರ ಇದ್ರೆ ದಯವಿಟ್ಟು ತೆಗೆಸಿ. ಸರ್ಕಾರದ ಕಡೆಯಿಂದನೇ ಈ ಥರ ನೀವುಗಳೆಲ್ಲ ಈ ಥರ ಮಾಡೋದ್ರಿಂದನೇ ಅವರು ಕೂಡ ಈ ಥರ ರೂಲ್ಸ್ಗಳನ್ನ ತರೋದು. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಈಗ ಏನು ಈ ಥರ ಚೇಂಜಸ್ ತರಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.